ಇನ್ನು ಯಾರಿಗೆಲ್ಲ ರಾಯರು ಇರುವಿಕೆ ಗಮನಕ್ಕೆ ಬಂದಿಲ್ಲ ಅಥವಾ ನಿಮ್ಮ ಅನುಭವಗಳಿಗೆ ಯಾವುದೇ ರೀತಿಯ ಘಟನೆಗಳು ಬಂದೇ ಇಲ್ಲ ಅನ್ನೋರಾದರೆ ನೀವೇನು ಮಾಡಬೇಕು, ರಾಯರನ್ನ ಯಾವ ರೀತಿ ಬೇಡ್ಕೋಬೇಕು, ಅಷ್ಟೇ ಅಲ್ಲದೆ ರಾಯರನ್ನ ಹೇಗೆ ಮನವೊಲಿಸೋದು ಮತ್ತು ರಾಯರನ್ನ ಹೇಗೆ ಬೇಡೋದು ಅನ್ನೋದ್ರ ಬಗ್ಗೆ ನಾನಿವತ್ತು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ಅಷ್ಟೇ ಅಲ್ವಾ, ನಾವು ಪೂಜೆನ ಮಾಡ್ತಾ ಇದ್ದೀವಿ ಅಂದರೆ ಬರೀ ರಾಯರನ್ನೇ ಅಂತಲ್ಲ, ನೀವು ಇಷ್ಟ ದೇವರು ಯಾರೆಲ್ಲ ಇರುತ್ತೋ ಎಲ್ಲ ದೇವ್ರಿಗೂ ನಾವು ಪೂಜೆನ ಸಲ್ಲಿಸ್ತಾ ಇದ್ದೀವಿ, ನಮ್ಮ ಪ್ರಾರ್ಥನೆನ ಇಡ್ತಾ ಇದ್ದೀವಿ ಅನ್ನೋದಾದರೆ ಅದನ್ನ ನೆರವೇರಿಸ್ಬೇಕಪ್ಪ, ನಮ್ಮ ಜೀವನಕ್ಕೆ ಒಂದು ದಾರಿನ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾವು ದೇವ್ರನ್ನ ಪೂಜೆ ಮಾಡೋದಾಗಿರ್ಬೋದು, ಮನೇಲೆ ಪ್ರತಿಷ್ಠಾಪನೆ ಮಾಡೋದಾಗಿರ್ಬೋದು, ಸೇವೆಗಳನ್ನ ಮಾಡೋದಾಗಿರ್ಬೋದು, ಮಾಡೋ ಅಂಥದ್ದು. ಅದೇ ರೀತಿ ರಾಯರನ್ನ ನಾವು ಯಾವ ರೀತಿ ಮನವೊಲಿಸ್ಬೇಕು, ಹೇಗೆ ನಮಗೆ ರಾಯರು ವರ ಕೊಡೋ ರೀತಿ ನಾವು ಮಾಡ್ಕೋಬೇಕು, ಅಥವಾ ನಾವು ಹೇಗೆ ಬೇಡ್ಕೋಬೇಕು, ಏನೆಲ್ಲ ಕ್ರಮಗಳನ್ನ ಅನುಸರಿಸಿ ನಾವು ರಾಯರ ಹತ್ರ ಕೇಳ್ಕೋಬೇಕು ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಯಾವುದೇ ದೇವ್ರನ್ನಾದರೂ ನಂಬಿ ಒಂದು ದೇವ್ರನ್ನ ಮಾತ್ರನ ನಂಬಬೇಕು. ನೀವು ಇವಾಗ ರಾಯರನ್ನ ನಂಬಿದ್ದೀರಾ ಅಂದಮೇಲೆ ರಾಯರನ್ನೇ ನಂಬಬೇಕು. ಸ್ವಲ್ಪ ದಿವಸ ರಾಯರನ್ನ ನಂಬುವಂಥದ್ದು, ಪೂಜೆ ಮಾಡುವಂಥದ್ದು, ಮತ್ತೆ ನಮ್ಮ ಕೆಲಸ ಆಗ್ತಾಯಿಲ್ಲ, ಕಾರ್ಯಗಳಾಗ್ತಾಯಿಲ್ಲ, ಅದು ರಾಯರನ್ನ ನಂಬದೆ ಆದರೂ ನಮ್ಗೆ ಯಾವುದೇ ರೀತಿ ಫಲ ಸಿಗ್ತಾ ಇಲ್ಲಪ್ಪ ಅಂದ್ಬಿಟ್ಟು ಮತ್ತೆ ನೀವು ಬೇರೆ ಯಾರೋ ಯಾವುದೋ ಬೇರೆ ದೇವ್ರನ್ನ ಹೇಳಿದ್ರು ಅಂತ ಅಂದ್ಬಿಟ್ಟು ಮಾಡೋ ಅಂಥದ್ದು, ಆ ಥರ ಕೆಲಸಗಳನ್ನ ದಯವಿಟ್ಟು ನೀವು ಮಾಡೋದಕ್ಕೆ ಹೋಗ್ಬಿಡಿ. ಕಷ್ಟ ಬರಲಿ ಸುಖ ಬರಲಿ ಕೊನೆ ತನಕ ರಾಯರನ್ನ ನಂಬಿ ನೀವು ಪೂಜೆನ ಮಾಡೋದೇ ಆದರೆ ಮಾತ್ರ ನೀವು ರಾಯರನ್ನ ಪೂಜೆನ ಮಾಡೋದಕ್ಕೆ ಶುರುನ ಮಾಡಿ. ಇಲ್ಲ ಅಂದರೆ ನೀವು ಅರ್ಧದಲ್ಲೇ ಬಿಟ್ಬಿಟ್ಟು ಬೇರೆ ಯಾರೋ ಇನ್ಯಾವುದೋ ಒಳ್ಳೇದಾಯಿತು ದೇವರು ನಮಗೆ ಅಂತ ಹೇಳೋದ್ರು ಅಂತ ಅಂದ್ಬಿಟ್ಟು ಬೇರೆ ದೇವ್ರನ್ನ ಮಾಡಿ ಅರ್ಧದಲ್ಲೇ ಕೈ ಬಿಡೋ ಅದಾಗಿದ್ದರೆ ದಯವಿಟ್ಟು ನೀವು ಶುರುನೂ ಮಾಡೋಕ್ಕೆ ಹೋಗ್ಬೇಡಿ, ರಾಯರ ಮೇಲೆ ಅರ್ಧಂಬರ್ಧ ನಂಬಿಕೆನೂ ಇಡೋದಕ್ಕೆ ಹೋಗಬೇಡಿ. ನಾವೇನೇ ಮಾಡಿದ್ರೂ ಕೂಡ ಅದು ರಾಯರಿಗೆ ಗೊತ್ತೇ ಇರುತ್ತೆ. ಅದೇ ರೀತಿ ರಾಯರೂ ಕೂಡ ನಮ್ಮನ್ನ ಕೈ ಬಿಟ್ಬಿಡ್ಬೋದು, ಆದರೆ ಅದು ಸಾಧ್ಯ ಆಗೋದಿಲ್ಲ. ರಾಯರು ನಾವು ಎಂಥ ಕಷ್ಟದಲ್ಲಿರಲಿ, ನಾವು ಎಂಥ ದುಃಖದಲ್ಲಿ ಮುಳುಗೋಗಿರೋ ಕೂಡ ಅದನ್ನು ಸಹಿಸುವಂಥ ಶಕ್ತಿನ ಕೊಡ್ತಾರೆ ನಮಗೆ, ಅದನ್ನ ದಾಟಿ ನಿಂತ್ಕೊಳ್ಳೋ ಅಂಥ ಒಂದು ಧೈರ್ಯನ ತುಂಬ್ತಾರೆ ನಮಗೆ ರಾಯರು. ಇನ್ನು ಮೊದಲಿಗೆ ರಾಯರನ್ನ ಮನವೊಲಿಸೋದು ಹೇಗೆ ಅಂತ ನಾವು ತಿಳ್ಕೊಂಬಿಡೋಣ. ನಾವು ಫಸ್ಟು ಶುದ್ಧವಾದ ಭಕ್ತಿ ಇರಬೇಕು ಮತ್ತು ನಿಸ್ವಾರ್ಥವಾದ ಪ್ರಾರ್ಥನೆ ಇರಬೇಕು. ಎಷ್ಟು ಶುದ್ಧವಾದ ಭಕ್ತಿ ಇರಬೇಕು ಅಂದರೆ, ನೀನು ಏನಾದರೂ ಮಾಡುತ್ತಂದೆ ನಿನ್ನನ್ನು ನಂಬಿದ್ದೀನಪ್ಪ, ನಿನಗೆ ನಾನು ಶರಣಾಗ್ಬಿಟ್ಟಿದ್ದೀನಿ ನನ್ನಪ್ಪ, ನೀನೇ ಒಂದು ದಾರಿನ ತೋರಿಸ್ಬಿಡಪ್ಪ ಅಂತ ಕೇಳಿಬಿಟ್ಟು ನೀವು ಸುಮ್ಮನೆ ಆಗ್ಬಿಡ್ಬೇಕು. ನೀವು ನಿಮ್ಮ ಪೂಜೆನ ನಿಮ್ಮ ಸೇವೆನ ಮಾಡಿಕೊಂಡು ಮತ್ತು ನಿಸ್ವಾರ್ಥವಾಗಿರಬೇಕು ನಿಮ್ಮ ಪ್ರಾರ್ಥನೆ. ಅದು ಬೇಕು ಇದು ಬೇಕು ಇದಾಗಲೇಬೇಕು ರಾಯರೇ, ಈ ಬೇರೆಯವ್ರಿಗೆಲ್ಲ 10 ಕೋಟಿ ಇದೆಯಾ 20 ಕೋಟಿ ಇದೆಯಾ, ನನಗೆ ಮಾತ್ರ ಏನೂ ನೀನು ಕೊಡ್ತಾ ಇಲ್ಲ ಏನಕ್ಕೆ ಅಂತ ನೀನು ದೇವ್ರನ್ನ ಕ್ವಶನ್ ಮಾಡೋದಾಗಿರ್ಬೋದು, ಅಥವಾ ನಾನು ಇಷ್ಟು ದಿವಸದಲ್ಲೇ ಆಗ್ಬಿಡ್ಬೇಕು ಅಂತ ದೇವ್ರಿಗೇ ಒಂಥರ ಆವಾಜ್ ಹಾಕಿ ಕೇಳೋ ರೀತಿ ಆ ಥರ ಪ್ರಾರ್ಥನೆಗಳನ್ನ ದಯವಿಟ್ಟು ಇಟ್ಕೊಳಕ್ಕೆ ಹೋಗ್ಬಿಡಿ. ಏನೇ ಕೇಳಿದ್ರು ನಿನಗೆ ಗೊತ್ತಿರೋದು ತಂದೆ, ನಮ್ಮ ಜೀವನಕ್ಕೆ ಏನು ಬೇಕು ಅಂತ ನಿನಗೆ ಗೊತ್ತು, ನನಗೆ ಏನೆಲ್ಲ ಅವಶ್ಯಕತೆ ಇದೆ ಅದನ್ನು ನೀನು ಕರುಣಿಸು ತಂದೆ ಅಂತ ನಿಸ್ವಾರ್ಥವಾಗಿ ನೀವು ಕೇಳಿಕೊಂಡ್ರೆ ಅಂಥ ಪ್ರಾರ್ಥನೆನ ಆದಷ್ಟು ಬೇಗ ರಾಯರು ಈಡೇರಿಸ್ತಾರಂತೆ. ಇನ್ನು ನೀವು ರಾಯರು ಅನುಗ್ರಹ ಪಡಿಬೇಕು, ರಾಯರು ನಿಮ್ಮ ಜೊತೆನೇ ಇರಬೇಕು, ಅಥವಾ ನಿಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರನ ಮಾಡಬೇಕು ಅನ್ನೋರಾದರೆ ದಯವಿಟ್ಟು ಹೇಳ್ತೀನಿ, ರಾಯರ ಪೂಜೆನ ಡೈಲಿ ಮಾಡ್ತಿರೋ ಬಿಡ್ತಿರೋದು ಸೆಕೆಂಡ್ರಿ. ನೀವು ಆ ರಾಯರು ಸ್ತೋತ್ರನ ಅಂದರೆ ಶ್ರೀ ಅಪ್ಪಣಾಚಾರ್ಯರು ರಚಿಸಿದಂಥ ಶ್ರೀ ರಾಘವೇಂದ್ರ ಸ್ತೋತ್ರನ ನಿರಂತರವಾಗಿ ನಾವು ಪಠನೆನ ಮಾಡಬೇಕು, ಡೈಲಿ ಪಠನೆ ಮಾಡಬೇಕು. ಅದು ನಿಮಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಪಠನೆ ಮಾಡ್ತೀನಿ ಅಂದರೂ ನಡೆಯುತ್ತೆ, ಇಲ್ಲ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಹೇಳ್ಬಿಟ್ಟು ಮಲ್ಕೋತೀವಿ ಅಂದರೂ ಆಗುತ್ತೆ, ಇಲ್ಲ ಕೇಳಿಸ್ಕೊಳ್ಳಿ. ತಪ್ಪಾಗಂತೂ ಓದೋಕೆ ಹೋಗ್ಬೇಡಿ, ಇದರಿಂದಂತೂ ತುಂಬ ಯೂಸ್ಫುಲ್ ಆಗುತ್ತೆ ನೀವೇನಾದರೂ ಆ ಮಂತ್ರನ ಪಠನೆ ಮಾಡೋದ್ರಿಂದ. ಇನ್ನು ನೀವು ಆದಷ್ಟು ಸತ್ಯವಾಗಿ ಧರ್ಮದ ಹಾದಿಲೇ ನಡೆಯೋದಕ್ಕೇನೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಕೆಲವೊಂದು ಬಾರಿ ಎಲ್ಲರೂ ಕೂಡ ಸುಳ್ಳು ಹೇಳಿರ್ತೀವಿ, ಎಲ್ಲ ಸತ್ಯನೇ ಹೇಳ್ತೀವಿ ಅನ್ನೋದು ಸುಳ್ಳು. ಅದೇ ರೀತಿ ರಾಯರು ಸತ್ಯ ಧರ್ಮದಲ್ಲಿ ನಡೆದಿರೋ ಅಂಥದ್ದು, ಅದರಿಂದಾಗಿ ಅವ್ರನ್ನ ಸತ್ಯ ಧರ್ಮ ರಥಾಯಚ ಅಂತಲೇ ಅವರ ಮಂತ್ರದಲ್ಲಿ ಇದೆ ಅಲ್ವಾ ಲೈನ್ಸು. ಅದೇ ರೀತಿ ನಾವು ಫಾಲೋನ ಮಾಡಬೇಕು. ಆದಷ್ಟು ಅವಶ್ಯಕತೆ ಇದ್ದರೆ ನೀವು ಸುಳ್ಳು ಹೇಳಿ ತಪ್ಪಿಲ್ಲ, ಆದರೆ ಸಿಚುವೇಶನ್ ಆ ಥರ ಇದೆ ಅನ್ನೋದಾದರೆ ಸುಮ್ಮನೆ ಬೇಡದಿರೋ ವಿಷಯಕ್ಕೆಲ್ಲ ಸುಳ್ಳು ಹೇಳ್ಕೊಂಡು ಸತ್ಯನ ಮುಚ್ಚಾಕೊಂಡು ಆ ಥರ ಕೆಲಸಗಳನ್ನ ಮಾಡೋದಕ್ಕೆ ಹೋಗಬೇಡಿ. ಅಂಥದ್ದೇನಾದರೂ ನೀವು ಜಾಸ್ತಿ ಮಾಡ್ಕೊಂಡಿದೆ ಆದರೆ ರಾಯರು ಯಾವುದೇ ಕಾರಣಕ್ಕೂ ನಿಮಗೆ ಒಲಿಯೋದಿಲ್ಲ. ಇನ್ನು ನಿಮ್ಮ ಕೈಲಿ ಸಹಾಯ ಆದಷ್ಟು ಮಾಡಿ, ಬಡವರಿಗೆ ಆಗಿರ್ಬೋದು, ಭಿಕ್ಷುಕರು ಬರ್ತಾರೆ ಅವ್ರಿಗಾಗಿರ್ಬೋದು, ಊಟ ಕೊಡಿ, ಬಟ್ಟೆ ಕೊಡಿ, ಇಲ್ವಾ ನಿಮ್ಮ ಕೈಲಿ ಎಷ್ಟು ದುಡ್ಡಿರುತ್ತೋ ಅಷ್ಟು ಕೊಡಿ. ಏನಾದರೂ ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ನೀವು ಅವ್ರಿಗೆ ಮಾಡೋದ್ರಿಂದ ರಾಯರು ಬೇಗ ಅಂದರೆ ಬೇಗನೆ ಒಲಿತಾರೆ. ನಿಮಗೆ ಸಾಧ್ಯ ಆದರೆ ಮಂತ್ರಾಲಯದಷ್ಟನ್ನ ನೀವು ಮಾಡ್ಕೊಂಡು ಬನ್ನಿ, ಮಂತ್ರಾಲಯಕ್ಕೆ ಹೋಗಿ ಸೇವೆನ ಸಲ್ಲಿಸ್ಬಿಟ್ಟು ಬನ್ನಿ. 3 ಪ್ರದಕ್ಷಿಣೆ ಹಾಕೋದು ಒಂದು ಸೇವೆನೇ ಗೊತ್ತಾ. ಇಂಥದೇ ಸೇವೆ ಮಾಡಬೇಕು, ಉಳು ಸೇವೆನೇ ಮಾಡಬೇಕು, ನೀವು ಮಂಡಿ ಸೇವೆನೇ ಮಾಡಬೇಕು, ಅಥವಾ ಹೆಜ್ಜೆಗೊಂದು ನಮಸ್ಕಾರನೇ ಮಾಡಬೇಕು ಅನ್ನೋದು ಏನಿಲ್ಲ. ರಾಯರನ್ನ ಬೇಡ್ಕೊಂಡು ಒಂದು ಸುತ್ತು ಮಂತ್ರಾಲಯ ಸುತ್ತ ಬಂದ್ರೂ ಕೂಡ ಅದು ಒಂದು ಸೇವೆನೇ. ಆ ಥರ ಸೇವೆನ ಮಾಡಿಬಿಟ್ಟು ಬನ್ನಿ ಮತ್ತು ಮಂತ್ರಾಲಯ ದರ್ಶನ ಪಡ್ಕೊಂಡು ಬನ್ನಿ. ಇದರಿಂದನೂ ಕೂಡ ರಾಯರು ಮನವೊಲಿದು ನಿಮ್ಗೊಂದು ಸೂಚನೆ ಕೊಡ್ತಾರೆ ರಾಯರು. ಇನ್ನು ತಾಳ್ಮೆ ಇರಬೇಕು ಮತ್ತು ವಿಶ್ವಾಸ ಇರಬೇಕು ನಿಮಗೆ ಗುರುಗಳಲ್ಲಿ, ರಾಯರಲ್ಲಿ ನಿಮಗೆ ತುಂಬ ಅಂದರೆ ತುಂಬ ವಿಶ್ವಾಸ ಇರಬೇಕು. ನಿಮ್ಮ ಜೀವನದಲ್ಲಿ ಬರೀ ಕಷ್ಟನೇ ಇದೆಯಾ, ರಾಯರ ಪೂಜೆ ಮಾಡ್ತಿದ್ದೀರಾ, ಸೇವೆ ಮಾಡ್ತಾಯಿದ್ದೀರಾ, ಆದರೂ ಕಷ್ಟ ನೋಡ್ತಾನೆ ಇದ್ದೀರಾ,
ಓಕೆ, ನೋಡ್ತಾ ಇರ್ತೀನಿ, ಇವತ್ತು ನೋಡ್ತೀನಿ, ನಾಳೆ ನೋಡ್ತೀನಿ, ನಾಳೆದನ್ನ ನೋಡ್ತೀನೋ ಇಲ್ವೋ ಅಲ್ವಾ, ನಾಳೆದಾದರೂ ನನ್ನ ಕಷ್ಟ ಕಳೀಲೇಬೇಕಲ್ವಾ ತಂದೆ ಅಂತ ಅಂದ್ಕೊಂಡು ನೀವು ತಾಳ್ಮೆಯಿಂದ ರಾಯರಲ್ಲಿ ವಿಶ್ವಾಸನ ಇಟ್ಕೊಂಡು, ನೀವು ನಂಬಿಕೆನ ಇಟ್ಕೊಂಡು ನೀವು ಪೂಜೆ ಮಾಡಿದ್ದೇ ಆದರೆ ನೀವು ಅಂದ್ಕೊಂಡಿರೋಂಥ ಕೆಲಸ ಒಂದಲ್ಲ ಒಂದು ದಿನ ಆದಷ್ಟು ಬೇಗನೆ ನೆರವೇರೇ ಇರುತ್ತೆ. ಇನ್ನು ನಿಮ್ಮ ಪ್ರಾರ್ಥನೆ ಯಾವ ರೀತಿ ಇರಬೇಕು ಅಂದರೆ, ಅಚ್ಚಲವಾಗಿ ನಂಬಿಕೆನ ನೀವು ಇಟ್ಕೊಂಡು ಬಿಡ್ಬೇಕು ರಾಯರ ಹತ್ರ. ನಿಮ್ಮ ಬೇಡಿಕೆನ, ಇಂಥ ಬೇಡಿಕೆನ ಇಟ್ಟಿದ್ದೀನಿ ತಂದೆ ನಿನ್ನ ಮುಂದೆ, ನೀವು ಮಾಡೋದು ಬಿಡೋದು ನಿನ್ನ ಮೇಲಪ್ಪ ಬಿಟ್ಟಿರೋವಂಥದ್ದು. ನೀನು ನನ್ನ ಪ್ರಾರ್ಥನೆನ ಈಡೇರಿಸಿದ್ರೆ ನಿನ್ನ ಮೇಲಿರೋಂಥ ನಂಬಿಕೆ ನನಗೆ ಇನ್ನೂ ಜಾಸ್ತಿ ಆಗುತ್ತೆ ತಂದೆ. ನೀವು ಈಡೇರಿಸಿಲ್ಲ ಅಂದರೆ ಹಣೆ ಬರದಲ್ಲಿ ಇಲ್ವೇನೋ ಅದು ಅಂತ ನಾನು ತಿಳ್ಕೊಂಡು ಬಿಡ್ತೀನಿ ನನ್ನಪ್ಪ ಅಂತ ನೀವು ಪ್ರಾರ್ಥನೆನ ಇಟ್ಕೊಂಡು ನಂಬಿಕೆ ಇಟ್ಟು ನೀವು ಬೇಡ್ಕೊಂಡಿದೆ ಅಂದರೆ ನಿಮ್ಮ ಕೆಲಸ ಪಕ್ಕಾ ಆಗೇ ಆಗುತ್ತೆ. ಯಾಕಾಗಲ್ಲ, ಹಾಗೆ ಆಗುತ್ತೆ ಅನ್ನೋದು ನಿಮ್ಗಿರಬೇಕು, ನಿಮ್ಮ ಒಳ ಮನಸ್ಸಿಂದ ಬರಬೇಕು. ಅದು ಒಬ್ಬರು ಹೇಳೋದ್ರಿಂದ ಅದು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ನಿಮಗೆ ಅನ್ನಿಸ್ಬೇಕು. ಅದು ಶುದ್ಧ ಮನಸ್ಸಿರಬೇಕು ನಮಗೆ ಆ ಥರ ಅಂದ್ಕೊಳ್ಳೋದಕ್ಕೆ. ಎಲ್ಲ ಸಿಚುವೇಷನಲ್ಲೂ ಎಲ್ಲರೂ ಕೂಡ ಆ ಥರ ಅನ್ಕೋತಾರೆ ಅಂದ್ಕೊಳ್ಳೋದು ತಪ್ಪು. ಅಂಥದ್ದು ಕೆಲವೊಬ್ರು ಮಾತ್ರನೇ ಸಾಧ್ಯ. ಜೀವನದಲ್ಲಿ ಎಷ್ಟೇ ಕಷ್ಟ ಇದ್ದರೂ ನಂಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಳ್ಳೋರು ಒಂದು 0.5% ಜನ ಅಂತ ಹೇಳ್ಬೋದು. ಇನ್ನು 3/4% ಜನ ಎಲ್ಲರೂ ಕೂಡ ಯಾವ ದೇವ್ರು ಇರೋದು, ಇಂಥ ಕಷ್ಟದಲ್ಲಿ ನನ್ನ ದೇವ್ರು ಕೈಯೇ ಹಿಡ್ದಿಲ್ಲ ಅಂತ ಹೇಳೋರೇ ಹೊರತು ಆ ದೇವ್ರ ಮೇಲೆ ನಂಬಿಕೆನ ಇಟ್ಟು ಪ್ರಾರ್ಥನೆ ಮಾಡೋರೇ ಇರೋದಿಲ್ಲ. ಇನ್ನು ಫಲ ನಮಗೆ ಸಿಕ್ಕಿಲ್ಲ, ವರನೇನು ಕೊಟ್ಟಿಲ್ಲ, ನಮ್ಮ ಕಷ್ಟ ಇನ್ನೂ ಕಳೆದೇ ಇಲ್ಲ, ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ರು ಕೂಡ ಅಂತ ಹೇಳೋರು ಸಾವಿರಾರು ಜನ ಇದ್ದೀರಾ. ಅದು ಏನಕ್ಕಾಗುತ್ತೆ ಆ ಥರ, ಇನ್ನೂ ಯಾಕದು ಸಾಲ್ವ್ ಆಗಿಲ್ಲ ನಮ್ಮ ಕಷ್ಟ ಅನ್ನೋದನ್ನ ತಿಳ್ಕೊಳ್ಳೋರು ಕೆಲವು ಜನ ಮಾತ್ರನೇ ಇರ್ತಾರೆ. ಅದು ಫಸ್ಟು ತಿಳ್ಕೊಬೇಕು ನೀವು. ಏನಕ್ಕೆ ನನ್ನ ಕಷ್ಟ ಇನ್ನೂ ಕಳೆದಿಲ್ಲ ನನ್ನಪ್ಪ ಅಂತ ನೀವು ಮತ್ತೆ ರಾಯರೆಲ್ಲ ಕೇಳ್ಕೊಳ್ಳಿ. ನಿಮ್ಗೊಂದು ದಾರಿನ ರಾಯರು ತೋರಿಸ್ತಾರೆ. ಏನಕ್ಕೆ ಆ ಥರ ನಮಗೆ ಕಷ್ಟಗಳು ಇನ್ನೂ ನೆರವೇರಿಲ್ಲ, ನಾವು ಕೇಳಿರೋವಂಥ ಕಷ್ಟಗಳು, ನಾವು ಅನುಭವಿಸ್ತಿರೋಂಥ ಸಮಸ್ಯೆಗಳು ಅಂತಂದರೆ ಅದು ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲನ ನೀಡೋದಂತೆ. ರಾಯರೇ ಆಗಿರ್ಬೋದು, ಬೇರೆ ಯಾವುದೇ ದೇವರಾಗಿರ್ಬೋದು, ನಮ್ಮ ಪೂರ್ವ ಮತ್ತು ಇಂದಿನ ಕರ್ಮಗಳಿರ್ತಾವಲ್ವ, ಅವುಗಳಿಂದ ಕೆಲವೊಂದು ಕಷ್ಟಗಳು ನಮಗೆ ಬರಬೇಕಾಗುತ್ತಂತೆ. ನಮ್ಮ ಲೈಫಲ್ಲಿ ನಾವು ಅದನ್ನ ಅನುಭವಿಸ್ಬೇಕಾಗಿರುತ್ತಂತೆ. ಅಂಥ ಕಷ್ಟಗಳನ್ನ ರಾಯರು ನಾವು ತಡ್ಕೊಳ್ಳೋಂಥ ಶಕ್ತಿನ ಕೊಡ್ತಾರಂತೆ, ಅದನ್ನ ದಾಟಿ ಮುಂದೆ ಹೋಗುವಂಥ ಧೈರ್ಯನ ತುಂಬ್ತಾರಂತೆ ಅಂಥ ಟೈಮಲ್ಲಿ. ಅದನ್ನು ನಾವು ಬಿಟ್ಬಿಡ್ತೀವಿ, ಯಾರೂ ನಮ್ಮ ಕಷ್ಟ ಕಳೆದಿಲ್ಲ ಅನ್ನೋದರಲ್ಲಿ ನಾವು ಜೀವನನ ಕಳೆದುಬಿಡ್ತೀವಿ. ಆದ್ದರಿಂದಾಗಿ ರಾಯರು ಅಂಥ ಕಷ್ಟನ ನಿನ್ನ ನಿವಾರಣೆ ಮಾಡಿಲ್ಲ ನಿಮ್ಮ ಲೈಫಲ್ಲಿ ಅನ್ನೋದಾದರೆ ಅದನ್ನ ತಡ್ಕೊಳ್ಳೋ ಅಂಥ ಕೆಪಾಸಿಟಿನ ಕೊಡ್ತಾರೆ. ಅದ್ರ ಪರಿಣಾಮ ಸ್ವಲ್ಪ ಮಟ್ಟಿಗೆ ಕಡಿಮೆನೇ ಮಾಡ್ತಾರೆ. ಮತ್ತು ನಾವು ಸಹಿಸ್ಕೊಳ್ಳೋಂಥ ಶಕ್ತಿನ ರಾಯರು ನಿಮ್ಗೆ ಒದಗಿಸ್ಕೊಟ್ಬಿಟ್ಟಿರ್ತಾರೆ. ಧೈರ್ಯ ಇರುತ್ತೆ, ಈ ಕಷ್ಟನ ಎದುರಿಸ್ತೀನಿ ಅಂತ. ಆದರೂ ನೀವು ಬಾಯಲ್ಲಿ ಅಂತ ಇರ್ತೀರ, ನನ್ನ ಕಷ್ಟ ಕಳೆದೇ ಇಲ್ಲ ಅಂತ ಹೇಳ್ತಾ ಇರ್ತೀರ. ಅದು ನಿಮಗೇನು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನೀವು ಒಂದ್ಸರಿ ಅದನ್ನ ಯೋಚನೆ ಮಾಡ್ಕೊಳ್ಳಿ, ಯಾರಿಗೆಲ್ಲ ಈ ಥರ ಅನಿಸಿದೆ ಅಂತ ಅಂದ್ಬಿಟ್ಟು. ಇನ್ನೂ ನಿಮಗೆ ಇದಿಷ್ಟು ಎಲ್ಲ ಪ್ರಾರ್ಥನೆ ಮಾಡಿದ್ದೀರಾ, ಎಷ್ಟೊಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀರಾ ಅಂದರೆ ರಾಯರು ಯಾವುದೂ ಸೂಚನೆ ಕೊಡ್ದೇನೆ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ. ಕನಸಲ್ಲಿ ಬಂದು ರಾಯರು ನಿಮಗೆ ಸೂಚನೆ ಕೊಡೋ ಅಂಥದ್ದು. ರಾಯರಾರು ಕಾಣಿಸ್ಕೋಬೋದು, ನೀವು ಪೂಜೆ ಮಾಡುವಂಥ ಫೋಟೋ ಆದರೂ ಕಾಣಿಸ್ಕೋಬೋದು, ಬೃಂದಾವನ ಕಾಣಿಸ್ಕೋಬೋದು, ಅಥವಾ ಮಂತ್ರಾಲಯನೇ ಕಾಣಿಸ್ಕೊಂಬಿಡ್ಬೋದು, ಇಲ್ಲ ಮಂತ್ರಾಕ್ಷತೆ ಕಾಣಿಸ್ಕೋಬೋದು, ಇಲ್ಲ ತುಳಸಿ ದಳ ಕಾಣಿಸ್ಕೋಬೋದು. ಆ ಥರ ಸುಮಾರು ರೂಪದಲ್ಲಿ ರಾಯರು ಕನಸಲ್ಲಿ ಬಂದ್ಬಿಟ್ಟು ನೀವು ಕಷ್ಟ ಕಾಲದಲ್ಲಿ ಇದ್ದಾಗ ರಾಯರು ಸೂಚನೆ ಕೊಡ್ತಾರೆ. ಇದು ಕೂಡ ರಾಯರು ಮನವೊಲಿಸ್ಬೋದು. ನಾವು ಮನವೊಲಿಸಿದ್ದೀವಿ ರಾಯರದು, ನಮ್ಮ ಪ್ರಾರ್ಥನೆ ರಾಯರಿಗೆ ಸಲ್ತಿದೆ ಅನ್ನೋದನ್ನೇ ಸೂಚಿಸುತ್ತದೆ. ಎಲ್ಲ ಮುಗೀತು, ನಿನ್ನ ಪ್ರಾರ್ಥನೆ ಆಯಿತು, ನಂಬಿಕೆ ಆಯಿತು, ಪೂಜೆ ಆಯಿತು, ಎಲ್ಲ ನೀನು ಮಾಡಿಬಿಟ್ಟಿದ್ಯಾ, ರಾಯರನ್ನ ಅಷ್ಟೇ ನಂಬಿಟ್ಟಿದ್ಯಾ ನೀನು ಅನ್ನೋದಾದರೆ ತಾಳ್ಮೆ ಇರಬೇಕು. ಮೇನ್ ಇಂಪಾರ್ಟೆಂಟು ತಾಳ್ಮೆ ಇದ್ದಾಗ ರಾಯರು ಸರಿಯಾದ ಸಮಯದಲ್ಲಿ ಸರಿಯಾಗಿರೋದನ್ನೇ ನಿಮ್ಮ ಜೀವನದಲ್ಲಿ ಕೊಡ್ತಾರೆ ರಾಯರು. ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂಥ ಅನಿರೀಕ್ಷಿತ ಪರಿಹಾರಗಳನ್ನ ನಿಮ್ಮ ಜೀವನದಲ್ಲಿ ರಾಯರು ತಂದು ಕೊಟ್ಬಿಡ್ತಾರೆ. ಇದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಈ ಥರ ಅನಿರೀಕ್ಷಿತ ಘಟನೆಗಳು ಅಥವಾ ಪರಿಹಾರಗಳು ಯಾರೆಲ್ಲ ಜೀವನದಲ್ಲಿ ಆಗಿದೆ, ಒಂದೊಮ್ಮೆ ರಾಯರನ್ನ ನೆನೆದು ರಾಯರಿಗೆ ಕೃತಜ್ಞತೆನ ಸಲ್ಲಿಸಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮ್ಮ ಜೀವನದಲ್ಲಿ ಬದಲಾವಣೆನ ತರೋದ್ರ ಮೂಲಕ ರಾಯರು ನಾನಿದ್ದೀನಿ ನಿಮಗೆ ಅನ್ನೋದನ್ನ ಸೂಚನೆ ಕೊಡ್ತಾರೆ. ಮತ್ತು ರಾಯರು ಒಲಿದಿದ್ದರೆ ನಮಗೆ, ನಾವು ಇಷ್ಟೆಲ್ಲ ಪ್ರಾರ್ಥನೆ ಪೂಜೆ ಇದೆಲ್ಲ ಮಾಡಿದರೆ ರಾಯರು ಮನವೊಲಿಸ್ಬೋದು ಅಂತ ಹೇಳೋದ್ನಲ್ವ, ಒಂದೊಳ್ಳೆ ರಾಯರೇನಾದ್ರು ಒಲಿದು ಬಿಟ್ಟಿದ್ರೆ ನಮಗೆ, ಅವರು ಹೇಗೆ ನಮಗೆ ಅದನ್ನ ತೋರಿಸ್ತಾರೆ, ನಾನಿದ್ದೀನಿ ನಿಮ್ಮ ಜೊತೇಲಿ ಅನ್ನೋದನ್ನ ನಾನು ಇವಾಗ ತಿಳಿಸ್ತೀನಿ. ಯಾವ ರೀತಿ ಅವರು ನಮ್ಮ ಜೊತೇಲಿ ಇದ್ದಾರೆ ಅನ್ನೋದನ್ನ ಅವರು ಸೂಚನೆ ಕೊಡ್ತಾರೆ ಅನ್ನೋದಾದರೆ, ಕನಸಲ್ಲಿ ಅವ್ರು ಬಂದ್ಬಿಟ್ಟು ಕೈಯಲ್ಲಿ ತೀರ್ಥನ ಹಿಡ್ದಿರ್ತಾರೆ, ಮತ್ತು ಮಂತ್ರಾಕ್ಷತೆನ ನಮಗೆ ಕೊಡೋವಂಥದ್ದು, ತೀರ್ಥ ಅಥವಾ ಮಂತ್ರಾಕ್ಷತೆನ ಕೊಡುವಂಥದ್ದು. ಇನ್ನು ಬೃಂದಾವನ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ರಾಯರನ್ನ ನಾವು ಪೂಜೆ ಮಾಡ್ತಿರೋ ರೀತಿ ಕಾಣುವಂಥದ್ದು, ಅಥವಾ ಯಾರೋ ಒಬ್ಬರು ವಯಸ್ಸಾಗಿರೋರ ಥರ ಕಾಣುವಂಥದ್ದು, ಇಲ್ಲ ಕಾವಿ ಬಟ್ಟೆ ಹಾಕ್ಕೊಂಡು ಯಾರೋ ನಮ್ಮ ಮನೆ ಹತ್ರ ಬಂದಿರೋ ರೀತಿ ಕಾಣುವಂಥದ್ದು, ಶ್ರೀಗಂಧ ಕಾಣುವಂಥದ್ದು, ಮತ್ತು ಕಷ್ಟದ ಸಮಯದಲ್ಲಿ ಧೈರ್ಯ ನೀಡುವಂತೆ ರಾಯರು ಧ್ವನಿ ಕೇಳೋವಂಥದ್ದು, ಆಶೀರ್ವಾದ ಮಾಡುವಂಥದ್ದು, ನಗೋ ಸತ್ ಕೇಳೋವಂಥದ್ದು. ಮತ್ತು ನೀವೇನಾದರೂ ಒಂದು ಜೀವನದಲ್ಲಿ
ಟೈಮಲ್ಲಿ ಯಾವುದೋ ಒಂದು ಗೊಂದಲದಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀರ, ಒಂದು ಇಂಪಾರ್ಟೆಂಟು ಡಿಸಿಷನ್ನ ನೀವು ತೊಗೋಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಿಮ್ಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರೋಲ್ಲ. ಅಂಥ ಟೈಮಲ್ಲಿ ರಾಯರು ನಿಮಗೆ ಅದ್ರ ಬಗ್ಗೆ ಮಾರ್ಗದರ್ಶನನ ನೀಡುವಂಥದ್ದು. ಅದಷ್ಟೇ ಅಲ್ಲದೇ ನಿಮ್ಗೇನಾದರೂ ಬಿಳಿ ಆನೆ ಅಥವಾ ಬಿಳಿ ಕುದುರೆ ಅಥವಾ ಕಾಮಧೇನು ರೂಪದಲ್ಲಿ ನಿಮಗೆಲ್ಲ ಕನಸೇನಾದರೂ ಬೀಳ್ತಿದೆ ಅನ್ನೋದಾದರೆ ತುಂಬಾ ಒಳ್ಳೆಯದಾಗಿರುವಂಥ ಕನಸು ಅಂತಲೇ ಹೇಳ್ಬೋದು ಅದನ್ನ. ಇದನ್ನು ನೀವು ರಾಯರು ಇರೋದೇ ನಿಜ ಅನ್ನೋದೇ ನಿಮ್ಮ ಮನಸ್ಸಿಗೆ ಅನಿಸ್ಬಿಡುತ್ತೆ. ಇಂಥ ಘಟನೆಗಳೆಲ್ಲ ಬಂದಾಗ, ಈ ಥರ ಕನಸೆಲ್ಲ ಬಿದ್ದಾಗ ರಾಯರು ನಿಮ್ಗೆ ಆ ಥರ ಯೋಚನೆ ಕೊಟ್ಬಿಡ್ತಾರೆ. ಓ, ರಾಯರು ಇದ್ದಾರಲ್ವಾ, ಈ ಥರ ಆಯ್ತಲ್ಲ ಅಂತ ನಿಮ್ಮ ಅನುಭವಕ್ಕೆ ಅದು ಬಂದ್ಬಿಟ್ಟಿರುತ್ತೆ. ಆ ಥರ ಎಲ್ಲ ಸೂಚನೆಗಳನ್ನ ರಾಯರು ನೀಡೋ ಅಂಥದ್ದು. ಇನ್ನು ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ನಂಬಬೇಕು. ಅದೇ ರೀತಿ ಮುಖ್ಯವಾಗಿ ನಾವು ನಂಬ್ಕೊಂಡಿದ ತಕ್ಷಣ ನಮಗೆ ಫಲಿತಾಂಶ ಸಿಕ್ಬಿಡುತ್ತೆ ಅಂತಲ್ಲ, ತಾಳ್ಮೆ ಇರಬೇಕು. ಮತ್ತು ನಿರಂತರವಾಗಿ ನಾವು ಭಕ್ತಿಯಿಂದ ರಾಯರನ್ನ ನಂಬಿದ್ದೇ ಆದರೆ ಫಲ ಸಿಕ್ಕೇ ಸಿಗುತ್ತೆ ನಮಗೆ. ರಾಯರು ಯಾವ ರೀತಿ ಫಲಿತಾಂಶನ ನೀಡ್ತಾರೆ ಅಂದರೆ ನಮಗೆ ನೇರವಾಗಿ ಅಂದರೆ ಡೈರೆಕ್ಟಾಗಾದ್ರೂ ನೀಡ್ಬೋದು ನಮಗೆ, ಅಥವಾ ಪವಾಡಗಳ ಮೂಲಕ ಇಂಡೈರೆಕ್ಟ್ ಆಗಾದರೂ ನಮಗೆ ಪರೋಕ್ಷವಾಗಿ ಅಂತಾರಲ್ಲ ಆ ಥರ ನಮ್ಮ ಮನಸ್ಸಿಗೆ ಶಕ್ತಿ ಅಥವಾ ಮಾರ್ಗದರ್ಶನ ನೀಡುವ ಮೂಲಕ ಅವರು ನಮ್ಮ ಸಮಸ್ಯೆಗೆ ಪರಿಹಾರನ ನೀಡುವಂಥದ್ದು, ಫಲನ ಕೊಡುವಂಥದ್ದು. ಮುಖ್ಯವಾಗಿ ಅವ್ರ ಮೇಲೆ ನಮಗೆ ಅಚಲವಾದ ನಂಬಿಕೆ, ರಾಯರನ್ನ ನೆನೀತಾ ಇರಬೇಕು. ನೆನೆಯೋದ್ರ ಮೂಲಕ ಮಾತ್ರನೇ ಅವರು ಫಲಿತಾಂಶನ ನೀಡುವಂಥದ್ದು, ಒಂದು ಒಳ್ಳೆ ರೀತಿಯ ದಾರಿನ ತೋರಿಸುವಂಥದ್ದು. ಇದಿಷ್ಟು ಕೆಲಸನ ನೀವು ಚಾಚು ತಪ್ಪನೆ ಮಾಡಿದ್ದೆ ಆದರೆ ರಾಯರು ನಿಮಗೆ ಒಲಿತಾರೆ. ಇದಂತೂ 100% ನಿಜವಾದ ಮಾತು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.